ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಬನ್ನಿ ಇವತ್ತು ಪ್ರೇಮ ಕಾವ್ಯ ಧಾರಾವಾಹಿ ಸ್ಟೋರಿನ ನೋಡ್ಕೊಂಬರೋಣ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಭರತ್ ಮತ್ತೆ ಸಬ್ ಇನ್ಸ್ಪೆಕ್ಟ್ರು ಸೇರಿಕೊಂಡು ಮಹಾದೇವ್ನ ಒಂದು ಕೇಸ್ ಮೇಲೆ ಅರೆಸ್ಟ್ ಮಾಡಿರ್ತಾರೆ. ಸೊ ಇದೆಲ್ಲ ಪ್ಲಾನು ಭರತ್ದೆ ಆ್ಯಕ್ಚುಲಿ. ಹಾಗಾಗಿ ಭರತ್ ಫೋನ್ ಮಾಡ್ತಾನೆ, ಹೇಗಿದ್ದಾನೆ ಮಹಾದೇವ ಅಂತ ಕೇಳ್ತಾರೆ. ಹಾಂ ಸರ್, ನೀವು ಹೇಳಿದಾಗೆ ಲಾಕ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಸರ್, ನೀವು ಅಕಸ್ಮಾತ್ ನೀವು ಮಾಡಿರೋ ಪ್ಲಾನ್ ಏನಾದರೂ ಗೊತ್ತಾದರೆ ಯಾವುದೇ ಕಾರಣಕ್ಕೂ ಗೊತ್ತಾಗಲ್ಲ ರವಿ. ಸೊ ಹಾಗಾಗಿ ನೀವು ಸಂಜೆವರೆಗೂ ಅವನ್ನ ಬಿಡಬೇಡಿ, ಬೆಳಗ್ಗೆವರೆಗೂ ಅಲ್ಲೇ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಆಯಿತು ಸರ್ ಅಂತ ಹೇಳ್ತಾರೆ. ಏನು ಮಹಾದೇವ, ಕಾವಿನ ಜೊತೆ ಗೆಟ್ ಟುಗೆದರ್ ಪಾರ್ಟಿಗೆ ಹೋಗ್ಬೇಕಾ ನೀನು? ಬಾ ಬಾ, ಇವತ್ತು ಹೆಂಗೆ ಪಾರ್ಟಿಗೆ ಬರ್ತೀಯಾ, ನಾನು ನೋಡ್ತೀನಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಮಹಾದೇವ, ಸರ್ ಟೈಮ್ ಆಯಿತು ಬಿಡಿ ಸರ್, ನಾನು ಹೆಂಡ್ತಿನ ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋಗ್ಬೇಕು ದಯವಿಟ್ಟು ಅಂತ ಹೇಳ್ತಾರೆ. ಆಯಿತು ನಿಂತ್ಕೊಳ್ಳಯ್ಯ, ನಮಗೇನು ಕೆಲಸ ಇರಲ್ವಾ, ನಿನ್ನೂ ಯಾಕೆ ಇಲ್ಲೇ ಇಟ್ಕೊಳ್ಳಿ, ಸುಮ್ಮನೆ ನಿಂತ್ಕೊಳ್ಳಿಲ್ಲ, ಇಲ್ಲಿ ಸಲ್ಲಿದ್ದೆಲ್ಲ ಕೇಸೆಲ್ಲ ನಿನ್ನ ಮೇಲೆ ಹಾಕಿ ಇಲ್ಲೇ ಫಿಟ್ ಮಾಡಿಬಿಡ್ತೀನಿ, ಸುಮ್ಮನೆ ನಿಂತ್ಕೊಂಡ್ರೆ ಸರಿ ಆಯಿತು ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಕಾವ್ಯ ಕೂಡ ಕಾಲ್ ಮಾಡ್ತಾಳೆ ಮಹಾದೇವ್ಗೆ. ಮಹಾದೇವ, ಇನ್ನೂ ಎಲ್ಲಿದೆಯಾ? ಇನ್ನೂ ಅರ್ಧ ಗಂಟೆಗೆ ಬರ್ತೀನಿ ಅಂತ ಅಂದೆ, ಬೇಕು ಬೇಕು ಅಂತೇಳಿ ನೀನು ಈಗೆಲ್ಲ ಆಡ್ತಿದ್ಯಾ ಅಲ್ವಾ? ಹಾಂ, ಇಷ್ಟೊತ್ತಾದರೂ ಇನ್ನೂ ಬಂದಿಲ್ಲ, ಎಲ್ಲಿದೆಯಾ, ಏನು ಮಾಡ್ತಿದ್ಯಾ? ಅದು ಕಾವ್ಯ, ಒಂದು ಚಿಕ್ಕ ಆಕ್ಸಿಡೆಂಟ್ ಆಗೋಯ್ತು, ಹಾಗಾಗಿ ಸ್ಟೇಷನಿಗೆ ಕರ್ಕೊಬಂದಿದ್ದಾರೆ. ಆಕ್ಸಿಡೆಂಟಾ? ಎಲ್ಲಿ, ಏನಾಯಿತು, ಜಾಸ್ತಿ ಏಟಾಗಿದೆಯಾ? ಇಲ್ಲ ಕಾವ್ಯ, ಹಾಗೇನೂ ಇಲ್ಲ, ಬರಬೇಕಾದ್ರೆ ಸ್ವಲ್ಪ ಗಾಡಿಗೆ ಇಟ್ಕೋತು, ಹಾಗಾಗಿ ಒಂದು ಸೈನ್ ಹಾಕಿ ಅಂತ ಕರ್ಕೊಂಬಂದಿದ್ದಾರೆ, ಆದಷ್ಟು ಬೇಗ ಬರ್ತೀನಿ ಆಯಿತಾ ಅಂತ ಹೇಳ್ತಾರೆ. ಆಗ ಫುಲ್ಲು ಟೆನ್ಷನ್ ಆಗಿಬಿಟ್ಟು ಅಲ್ಲಿ ಇದ್ದಿದ್ದು ನೀರನ್ನ ತೊಗೊಂಡು ಕುಡಿತಾರೆ. ಸರ್, ಏನು ಸರ್ ಇದು ನೀರು ಹೀಗಿದೆ ಅಂತ ಹೇಳ್ತಾರೆ. ಅದು ಬೋರ್ವೆಲ್ ನೀರು ಕಣಯ್ಯ, ಅದಕ್ಕೆ ಹಂಗಿದೆ ಅಂತ ಹೇಳ್ತಾರೆ. ಸರಿ ಆಯಿತು ಬಿಡಿ ಅಂತ ಹೇಳ್ಬಿಟ್ಟು ಪಾಪ ಅವನಿಗೆ ಗೊತ್ತೇ ಇರಲ್ಲ, ಆ ನೀರನ್ನ ಕುಡ್ದೇ ಬಿಡ್ತಾನೆ. ಇನ್ನೊಂದು ಕಡೆ ಪ್ರೇಮ ರಾಮ್ ಇಬ್ಬರು ಕೂಡ ಶಾಪಿಂಗ್ ಜೋರಾಗೆ ಮಾಡ್ತಾ ಇರ್ತಾರೆ. ನಿನ್ನೆ ಸೀರೆ ಎಲ್ಲ ತೊಗೊಂಡಾಗಿರುತ್ತೆ, ಇವತ್ತು ಜ್ಯುವೆಲರಿ ಶಾಪ್ಗೆ ಅಂತ ಕರ್ಕೊಂಡ್ಬಂದಿರ್ತಾರೆ. ಒಂದೊಂದೂ ಹಾಕಿ ಹಾಕಿ ನೋಡ್ತಿರ್ತಾರೆ. ಪ್ರೇಮ ಇದು ಚೆನ್ನಾಗಿದೆಯಾ, ಪ್ರೇಮ ಇದು ಚೆನ್ನಾಗಿದೆಯಾ ಅಂತ. ರಾಮ್, ನೀನು ಇಷ್ಟ, ನೀನು ಯಾವ ತೊಗೊಂಡ್ರು ಕೂಡ ನನಗೆ ಖುಷಿ ಅಂತ ಹೇಳ್ತಾರೆ. ಅದನ್ನು ಹಿಂದೆಯಿಂದ ಬಂದು ಸ್ನೇಹ ಅದನ್ನೆಲ್ಲ ನೋಡ್ತಾ ಇರ್ತಾಳೆ. ಆಗೊಂದು ತೊಗೋತಾನೆ. ಪ್ರೇಮ, ಇದು ತುಂಬ ಚೆನ್ನಾಗಿದೆ ಅಲ್ವಾ, ನಿಂಗೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸರಿ ಆಯಿತು, ಸರಿ ಸರಿ, ನಾನು ಬಿಲ್ ಪೇ ಮಾಡ್ತೀನಿ, ನೀನು ಹೋಗು. ಬೇಡ ಬೇಡ, ಅಲ್ಲ ಆಯ್ತಲ್ಲ, ನಿಮಗೆ ಬಿಲ್ ಪೇ ಮಾಡೋಕ್ಕೆ ಬರೋ, ಸುಮ್ಮನೆ ಇರು, ನಾನು ಚೌಕಾಸಿ ಮಾಡ್ತೀನಿ. ಪ್ರೇಮ, ಸುಮ್ಮನೆ ಇರು ಆಯಿತಾ ಅಂತ ಹೇಳ್ತಾರೆ. ಹಾಗೆ ಕಾರ್ ಸೌಂಡ್ನ ಹಾಗೆ ಸೌಂಡ್ ಮಾಡ್ಬಿಟ್ಟು, ನೋಡು ನಮ್ಮ ಕಾರ್ ಸೌಂಡ್ ಯಾರೋ ಮಾಡ್ತಿದ್ದಾರೆ, ಹೋಗಿ ಪ್ರೇಮ ಒಂದು ಸ್ವಲ್ಪ ನೋಡ್ಕೊಬಾ, ಅಕಸ್ಮಾತ್ ಯಾರಾದರೂ ಒಂದು ಕಡ್ಡಿ ಗಿಡ್ಡಿಗೆ ಏರ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಪ್ರೇಮನ ಕಳಿಸ್ತಾನೆ. ಸರಿ ಆಯಿತು, ನೋಡ್ಕೊಂಬರ್ತೀನಿ ಸರ್, ನೀವು ಬೇಗ ಬಿಲ್ ಪೇ ಮಾಡಿ ಸರ್, ಇಲ್ಲ ಅಂತಂದರೆ ನಾನು ಹೆಂಡ್ತಿ ಬರ್ತಾಳೆ ಅಂತ ಹೇಳ್ತಾರೆ. ಆಗ ಬರ್ತಾನೆ. ಅಯ್ಯೋ ಯಾರೂ ಇಲ್ಲ ಕಣೋ ಅಂತಾಳೆ. ಹೌದಾ, ಯಾರೂ ಇಲ್ವಾ, ಸರಿ ಬಿಡು, ಆಯಿತು ಬಿಲ್ ಪೇ ಆಯಿತು ನಡಿ. ಹಾಂ, ಏನು, ನಾನು ಬಾರ್ಗೇನ್ ಮಾಡ್ತೀನಿ ಅಂತ ನನ್ನನ್ನು ಇಲ್ಲಿಂದ ಕಳಿಸ್ಬಿಟ್ಟು ನೀನು ಅವ್ರಿಗೆ ಪೇ ಮಾಡಿದ್ಯಾ? ಹೇ ಕಳ್ಳ, ನನ್ನ ಟ್ರಿಕ್ಸ್ ನನಗೆ ಮಾಡಿದ್ಯಾ ನೀನು ಅಂತ ಹೇಳ್ತಾರೆ. ಹೇ ಪ್ರೇಮ, ಹಾಗೆಲ್ಲ ಆಡಬಾರ್ದು, ಬಾ, ನಾನು ತಾನೇ ಕೊಡಿಸ್ತಿರೋದು ನಿನಗೆ ಅದನ್ನೆಲ್ಲ ಅಂತ ಹೇಳ್ತಾರೆ. ಆಗ ಸ್ನೇಹ ಅದನ್ನೆಲ್ಲ ನೋಡ್ತಿರ್ತಾಳೆ. ನಾಟಕ ಹೇಗೆಲ್ಲ ಮಾಡ್ತಾಳೆ ನೋಡು, ಹಾಡು ಹಾಡು, ಎಷ್ಟು ದಿನ ಹಾಡ್ತೀಯ, ಹಾಡು ಪ್ರೇಮ, ನಾನು ನೋಡ್ತೀನಿ ಅಂತ ಬೈತಾ ಇರ್ತಾಳೆ. ಇನ್ನೊಂದು ಕಡೆ ಅಲ್ಲಿ ತುಂಬ ಖುಷಿ ಆಯಿತಾ ಪ್ರೇಮ? ಹೌದು, ನನಗೆ ತುಂಬ ಖುಷಿಯಾದ ದಿವಸ ರಾಮ್ ಇವತ್ತು. ಯಾಕೆ ಅಂದರೆ ನೀನು ಬಂದು ನೀನು ನನಗಿಷ್ಟ ಆಗಿಲ್ಲ ಅಂತ ಕೊಟ್ಟಲ್ಲ, ಅದಕ್ಕೆ ನಾನು ತುಂಬ ಖುಷಿ ಆಯ್ತು. ಇವೆಲ್ಲ ಇಷ್ಟ ಆಗಲಿಲ್ವಾ? ತುಂಬ ಇಷ್ಟ ಆಯಿತು ಅಂತ ಹೇಳ್ತಾರೆ. ಏನು ನೋಡ್ತಾ ಇದೆಯಾ? ಅದು ಬಳೆ. ಹೌದೌದು, ನನಗೆ ಗೊತ್ತು, ನಿನಗೆ ಚಿಕ್ಕ ವಯಸ್ಸಿಂದಲೂ ಬಳೆ ಅಂದರೆ ನಿನಗೆ ತುಂಬ ಇಷ್ಟ, ಬಳೆ ಹಾಕೊಳ್ಳೋದು ಅಂದರೆ ಅಷ್ಟಿಷ್ಟ ಅಲ್ವಾ? ಬಾ ತಗೊಡ್ತೀನಿ, ನಿಂಗೆ ಯಾವ್ದು ಬೇಕು ಅದನ್ನೆಲ್ಲ ಅಂತ ಹೇಳ್ತಾರೆ. ಅದನ್ನೆಲ್ಲ ಸ್ನೇಹ ಕೂಡ ಕೇಳಿಸ್ಕೊತೆ. ಚಿಕ್ಕ ವಯಸ್ಸಲ್ಲಿ ನಡೆದದ ಅಂತ ಹೇಳೋದು ಇನ್ನೂ ನೆನ್ಪಳ್ಕೊಂಡಿದ್ದಾನ? ರಾಮ್ ರಾಮ್, ನೀನು ಏನು ಕೊಟ್ಟಿದ್ಯಾ, ಏನು ಮಾಡ್ತಿದ್ಯಾ ಅಂತ ನೆನಪಿದ್ಯಾ ರಾಮ್ ನಿನಗೆ ಅಂತ ಹಾಗೆ ಮನಸ್ಸಲ್ಲಿ ಬೈಕೋತಿರ್ತಾಳೆ. ನಿನಗೆ ಬಳೆ ಅಂದರೆ ತುಂಬ ಇಷ್ಟ ಅಲ್ವಾ ಪ್ರೇಮ? ಹೌದು, ನಂಗೆ ಬಳೆ ಅಂದರೆ ತುಂಬ ಇಷ್ಟ, ಹಣ ಹತ್ಕೊಡು, ಹಣ ಇಟ್ಕೊಡು ಅಂತ ಹೇಳ್ಬಿಟ್ಟು ಇಸ್ಕೊತಾ ಇರ್ತಾಳೆ. ರಾಮ್, ಇದು ಹೇಗಿದೆ ನೋಡು, ಕಲರು ಸೂಪರಾಗಿದೆ ಅಲ್ವಾ ಅಂತ ಹೇಳ್ತಾಳೆ. ಇನ್ನೊಂದು ಕಡೆ ಸ್ನೇಹ ನೋಡು ನಾಟಕ ಹೇಗೆ ಮಾಡ್ತಿದ್ದಾಳೆ ರಾಮ್ ಮುಂದೆ, ಏನೂ ಗೊತ್ತೇ ಇಲ್ಲ ನನಗಾಗ್ತಿದ್ದಾಳೆ. ಸರಿ ಆಯಿತು, ಹಾಕೋ ಪ್ರೇಮ ಅಂತ ಹೇಳಿದಾಗ ಹಾಕೊಳ್ಳೋಕೋಯ್ತಾಳೆ. ಬಳೆ ಒಂದೇ ಸಲ ಹೊಡೆದೋಗುತ್ತೆ. ರಾಮ್ ಅಂತ ಜೋರಾಗಿ ಕೂಗ್ಕೊಬಿಡ್ತಾಳೆ. ನಿಧಾನಕ್ಕಲ್ವಾ ಪ್ರೇಮ, ಏನಿದು ಹಿಂಗೆ ಹಾಕ್ಕೊಂಡಿದ್ಯಾ, ನಾಟಕ ಆಡ್ತಾಯಿದ್ದಾಳೆ ನೋಡು, ಹೇಗೆಲ್ಲ ಬಳೆ ಬೇಕು ಬೇಕು ಅಂತ ಹೊಡ್ಕೊಂಡು ಕೈ ಮೇಲೆ ಹೆಂಗೆ ನಾಟಕ ಆಡ್ತಿದ್ದಾಳೆ ಅಂತ ಹೇಳ್ತಾಳೆ. ಅಯ್ಯೋ ಗಾಡ್, ಇವ್ರನ್ನ ಎಷ್ಟು ಅಂತ ನೋಡೋದಪ್ಪ, ಇವ್ರ ನಾಟಕನ ಇವ್ರದ ಅಂತ ಅಂತಿರ್ತಾರೆ. ರಾಮ್, ನನಗೆ ನೀನೆಲ್ಲ ಕೊಡಿಸಿರೋ ವಸ್ತುಗಳಿಗಿಂತ ನಿನ್ನ ಪ್ರೀತಿ ಕಾಳಜಿನೇ ನನಗೆ ತುಂಬ ಇಷ್ಟ ಕಣೋ ಅಂತ ಹೇಳ್ತಾರೆ. ಹೇ ಪ್ರೇಮ, ನೀನು ಏಟಾದಾಗ ಅಮ್ಮ ಅನ್ನಲಿಲ್ಲ, ಬೇರೆ ಏನೋ ಅಂದೆ ಅಲ್ವಾ ಅಂತ ಹೇಳ್ತಾರೆ. ಹೇ ಇಲ್ಲ, ನಾನು ಅಮ್ಮ ಅಂತಲೇ ಅಂದಿದ್ದು. ಇಲ್ಲ, ನೀನು ರಾಮ್ ಅಂದೆ. ಇಲ್ಲ ಕಣೆ, ಇಲ್ಲ ರಾಮ್, ನಾನು ಅಮ್ಮ ಅಂತಲೇ ಅಂದಿದ್ದು. ಇದು ಬೇರೆ ನಾಟಕ, ಕೂಗಿದ್ದು ರಾಮ್ ಹೆಸರು, ಈಗ ಇಲ್ಲ ಅಂತ ನಾಟಕ ಆಡ್ತಿದ್ದಾಳೆ. ಸರಿ ಆಯಿತು ಕೊಡು, ನಾನೇ ತೊಡಿಸ್ಲಾ ಬಳೆನ ಅಂತ ಹೇಳ್ತಾಳೆ. ಏನು, ನೀನು ತೊಡಿಸ್ತೀಯಾ ಬಳೆನ? ಯಾಕೆ, ನಾನು ತೊಡಿಸ್ಬಾರ್ದವಾ ಅಂತ ಹೇಳ್ತಾರೆ. ತೋರಿಸು, ನೀನು ಏನೇ ಮಾಡಿದ್ರು, ಏನೇ ಕೆಲಸ ಮಾಡಿದ್ರು ನನಗೆ ತುಂಬ ಇಷ್ಟ ರಾಮ್, ತೋರಿಸು ಅಂತ ಹೇಳಿಬಿಟ್ಟು ಅವನ ಕೈಯಿಂದನೇ ಬಳೆನ ತೊಡಿಸ್ಕೊತಾ ಇರ್ತಾಳೆ. ಖುಷಿ ಆಯಿತಾ ನಿನಗೆ ಅಂತ ಕೇಳ್ತಾರೆ. ಹ್ಞೂ ರಾಮ್, ನೀನು ಎಲ್ಲ ವಸ್ತುಗಳಿಗಿಂತ ನೀನು ಈ ಗಾಜಿನ ಬಳೆ ಕೊಡಿಸ್ತಲ್ಲ, ನನಗದು ತುಂಬ ಇಷ್ಟ ಆಯಿತು ರಾಮ್ ಅಂತ ಹೇಳ್ತಾರೆ.
ಸರಿ ಆಯಿತು, ದೇವಸ್ಥಾನಕ್ಕೆ ಟೈಮ್ ಆಯಿತು ಹೋಗೋಣ ಅಂತ ಹೇಳ್ತಾರೆ. ಇವ್ರ ಕರ್ಮ ಇನ್ನೂ ಏನೇನು ನೋಡಬೇಕು ಅಂತ ಸ್ನೇಹ ಇನ್ನೊಂದು ಕಡೆ ಬೈತಿರ್ತಾರೆ. ಇಬ್ಬರು ಆಚೆ ಹೋಗ್ತಿರ್ಬೇಕಾರೆ ರಾಮ್ ರಾಮ್ ಅಂತ ಹೇಳ್ತಾಳೆ ಸ್ನೇಹ ಬಂದು. ಏನು ನಿಂದು, ಏನು ಮಾಡೋಕೆ ಕೊಟ್ಟಿದ್ಯಾ ನೀನು, ಇಷ್ಟೆಲ್ಲ ಅವಮಾನ ಮಾಡಿದ್ದಾಳೆ, ನಮ್ಮಿಬ್ಬರನ್ನ ದೂರ ಮಾಡಿದ್ದಾಳೆ, ಏನು ಇನ್ನೂ ಸುತ್ತಾ ಇದೆಯಾ, ನನ್ನ ಹೆಂಡ್ತಿ ಜೊತೆ ನಾನು ಸುತ್ತಿದ್ರೆ ನಿನಗೇನು, ನನ್ನ ಹೆಂಡ್ತಿಗೆ ಬೇಕಾದ ಶಾಪಿಂಗ್ ಎಲ್ಲ ನಾನು ಮಾಡಿಸ್ಕೊಡ್ತಾ ಇದ್ದೀನಿ, ಅದನ್ನು ಕಟ್ಕೊಂಡು ನಿನಗೇನು ರಾಮ್. ಅಯ್ಯೋ ದೇವ್ರೆ, ನನ್ನ ಹೆಂಡ್ತಿನ ನಾನು ಕರ್ಕೊಂಬಂದಿದ್ದೀನಿ, ನಾನು ಶಾಪಿಂಗ್ ಮಾಡಿಸಿದ್ದೆ, ಅದು ಹಾಗಲ್ಲ ರಾಮ್, ಇವಳು ಮಾಡಿದಂಥ ಮೋಸ ಎಲ್ಲ ಮರ್ತ್ಬಿಟ್ಟ. ಹಲೋ, ಇಲ್ಲಿ ಯಾರು ಮೋಸ ಮಾಡಿದ್ದಾರೆ ಏನು ಅಂತ ನನಗೆಲ್ಲ ಚೆನ್ನಾಗಿ ಗೊತ್ತು, ಅದನ್ನು ನಾನು ನಿನ್ನಿಂದ ತಿಳ್ಕೊಬೇಕಾಗಿಲ್ಲ ಅಂತ ಸ್ನೇಹಾಗೆ ಒಯ್ತಿರ್ತಾಳೆ. ಏನೋ ನಮ್ಮ ಹಿಂದಿಂದನೇ ಬರ್ತಿದ್ಯಾ, ಫಾಲೋ ಮಾಡ್ತಿದ್ಯಾ, ಹಲೋ ನಾನೇ ನಿಮ್ಮನ್ನ ಫಾಲೋ ಮಾಡ್ತಿಲ್ಲ, ಏನೋ ಅಚಾನಕ್ಕಾಗಿ ನಿಮ್ಮನ್ನು ನೋಡಿದೆ, ಹಾಗಾಗಿ ನೀವು ತುಂಬ ಏನೋ ಓಡಾಡ್ತಿದ್ರಲ್ಲ, ಹಾಗಾಗಿ ಮಾತಾಡ್ಸೋಣ ಅಂತ ಬಂದೆ. ಹಲೋ, ನಿಮ್ಮನ್ನು ಮಾತಾಡ್ಸಿ ಅಂತ ನಾನು ಕರೆದಿಲ್ಲ, ನಿನ್ನ ಪಾಡಿಗೆ ನೀನು ನೋಡ್ಕೋಬೋದಾಯ್ತಾ, ನನ್ನ ಹೆಂಡ್ತಿಗೆ ನಾನು ಕರ್ಕೊಂಬಂದಿದ್ದೀನಿ, ನಾನು ಶಾಪಿಂಗ್ ಮಾಡಿಸಿದ್ದೀನಿ, ನಾನು ಬೇಕಿದ್ದೆಲ್ಲ ಕೊಡಿಸಿದ್ದೀನಿ, ಅದನ್ನು ಕಟ್ಕೊಂಡು ನಿನಗೇನು ಹೊಟ್ಟೆವ್ರಿ. ಗಂಡ ಹೆಂಡ್ತಿ ಮಧ್ಯೆ ನೀನು ಬರೋಕ್ಕೆ ಹೋಗಬೇಡ ಸ್ನೇಹ, ಆಯಿತಾ, ನಿನ್ನ ಪಾಡಿಗೆ ನೀನು ಇರೋದನ್ನ ಕಲ್ತ್ಕೋ. ಪ್ರೇಮ ಬಾ, ಟೈಮ್ ಆಯಿತು, ಬಾ ಇಲ್ಲಿಂದ ಹೋಗೋಣ ಅಂತ ಹೇಳ್ತಾರೆ. ಆಗ ಪ್ರೇಮ ಮತ್ತು ಸ್ನೇಹನ ಹತ್ರ ಬಂದ್ಬಿಟ್ಟು, ಅಲೋ ನಿನ್ಗೇನೇ ಕೆಲಸ, ಗಂಡ ಹೆಂಡ್ತಿ ಮಧ್ಯೆ ಬಂದು ಬರೀ ಪಿನ್ನಿಡೋದೇ ನಿನ್ನ ಕೆಲಸನಾ, ನಮ್ಮ ಬಗ್ಗೆ ಯೋಚನೆ ಬಿಟ್ಬಿಟ್ಟು ನಿನ್ನ ಬಗ್ಗೆ ನೀನು ಯೋಚನೆ ಮಾಡೋದನ್ನು ಕಲಿ ಸ್ವಲ್ಪ, ಅವಾಗ ಸ್ವಲ್ಪ ಉದ್ಧಾರ ಆಯ್ತೀಯ. ಇಷ್ಟೊಂದು ಮೆರಿಬೇಡ ಕಣೆ ನೀನು ಅಂತ ಸ್ನೇಹ ಬೈತಾ ಇರ್ತಾಳೆ. ಏನೇ ನನ್ನ ಗಂಡ ಜೊತೆ ನಾನು ಇರೋದೇ ಹಿಂಗೆ ಆಯಿತಾ, ಏನು ಬೇಕಿದ್ರೂ ಮಾಡ್ಕೋ ಹೋಗು, ನನ್ನ ಇಷ್ಟ, ನನ್ನ ಗಂಡ ತಿರುಗು ಕೈ ಇಟ್ಕೊಂಡು ತಿರುಗ್ತಾ ಇದೆಯಲ್ಲ ಕರ್ಗು, ಇದೆಲ್ಲ ಇಷ್ಟೊಂದು ದಿವಸ ತುಂಬ ಜಾಸ್ತಿ ದಿವಸ ಇರಲ್ಲ ಕಣೆ ಅಂತ ಸ್ನೇಹ ಪ್ರೇಮಗೆ ಹೇಳ್ತಿರ್ತಾಳೆ. ಹೆಂಗಿದೆ ಬಳೆ, ಹಸಿರು ಗಾಜಿನ ಬಳೆಗಳೇ ಅಂತ ಸ್ವಲ್ಪ ಉರಿಸ್ತಾ ಇರ್ತಾಳೆ ಪ್ರೇಮ. ಹೋಗು ಇನ್ನು ಎಷ್ಟು ದಿವಸ ಇರ್ತೀಯ ನೀನು ಕಳ್ಳಾಟ ಕಳ್ಪ್ರೀತಿ, ನಾನು ನೋಡ್ತೀನಿ, ನಿಮ್ಮನ್ನಂತೂ ನಾನು ಚೆನ್ನಾಗಿರೋಕ್ಕೆ ಬಿಡಲ್ಲ ಕಣೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಇನ್ನೊಂದು ಕಡೆ ಮಹಾದೇವ, ಸರ್ ಟೈಮ್ ಆಯಿತು ಸರ್, ಸ್ವಲ್ಪ ಬಿಡಿ ಅಂತ ಹೇಳ್ತಾರೆ. ಆಗ ಆಯಿತು, ಒಂದು ಸೈನ್ ಮಾಡಿ, ಸರಿ ಸೈನ್ ಮಾಡಾಯ್ತಲ್ಲ, ಹೋಗ್ತೀನಿ ಅಂತ ಹೇಳ್ತೀನಿ. ಹಲೋ ಏನೋ ಎಲ್ಲಿಗೆ ಹೋಗ್ತಿದ್ಯಾ, ಇನ್ನೂ ನಿಂತ್ಕೊಳ್ಳಯ್ಯ, ನಿನಗೆ ಮಾತ್ರ ಏನು ಕೆಲಸನಾ, ನನಗೂ ಬೇರೆ ಬೇರೆ ಫಾರ್ಮಾಲಿಟೀಸ್ ಇದೆ, ಅವಕ್ಕೆಲ್ಲ ಇನ್ನೂ ಸೈನ್ ಮಾಡಬೇಕು ನೀನು ಅಂತ ಹೇಳ್ತಾರೆ. ಹೋಗಿ ಡ್ರಿಂಕ್ ಟೆಸ್ಟಿಂಗ್ ತೊಗೊಬರೋಗ್ರಿ ಮಿಷಿನ್ನ ಅಂತ ಹೇಳ್ತಾರೆ. ಇವಾಗೇನು ನೀವು ನನ್ನನ್ನು ಬಿಡಲ್ಲ ಅಲ್ವಾ, ಆಯಿತು ನಮ್ಮ ಲಾಯರ್ಗೆ ಕಾಲ್ ಮಾಡ್ತೀನಿ ಅಂತ ಹೇಳ್ತಾರೆ. ಹಲೋ, ನಾವು ಕಳ್ಸೋವರೆಗೂ ನೀವು ಸುಮ್ಮನೆ ನಿಂತ್ಕೊಡ್ರಿ ಮಹಾದೇವ, ಇಲ್ಲಾಂದರೆ ಇಲ್ಲಿ ಸಲ್ಲಿದ ಆರೋಪನೆ ಹೊಡಿಸಿ ನಿಮ್ಮ ಮೇಲೆ ಕೇಸ್ ಹಾಕಬೇಕಾಗುತ್ತೆ ಅಂತ ಹೇಳ್ತೀರಿ. ಏನಿದು ನೀನು ಇಷ್ಟೊಂದು ಅವಾಯ್ಡ್ ಮಾಡ್ತಿದ್ದೀರಲ್ಲ ನೀವು, ಯಾಕೆ ಅಂತ ಕೇಳ್ತಾರೆ. ನಮ್ಮ ಪ್ರೊಸೀಜರ್ ನಮ್ಮ ಮುಗಿಯೋವರೆಗೂ ನಾವು ಹಂಗೆ ಕಣ್ರಿ, ನಾವು ಕಳಿಸಲ್ಲ ಆಯಿತಾ, ಸುಮ್ಮನೆ ಹೋಗಿ ಕುತ್ಕೋ ಅಲ್ಲಿ ಅಂತ ಹೇಳ್ತಾರೆ. ಹೋಗ್ಬಿಟ್ಟು ಮಿಷಿನ್ ತೊಗೊಬರೋಗ್ರಿ, ಡ್ರಿಂಕ್ದು ಚೆಕ್ ಮಾಡೋಣ ಅಂತ ಹೇಳ್ತಾರೆ. ಆಗ ಮಿಷಿನ್ ತೊಗೊಬಂದು ಓದಿಸ್ತಾರೆ. ಇನ್ನೊಬ್ಬರು ಬಾಯಲ್ಲಿ ಏನು ಬರಲ್ಲ, ಮಹಾದೇವನ ಬಾಯಿನ ಚೆಕ್ ಮಾಡಿದಾಗ ಎಣ್ಣೆ ಕುಡ್ದಿದ್ದಾರೆ ಅಂತ ಸಿಗ್ನಲ್ ತೋರಿಸುತ್ತೆ. ಏನು ರೀ, ಕುಡಿದು ಅವನಿಗೆ ಕಾರ್ ಗುದ್ದಕ್ಕೆ ಹೋಗಿದ್ಯಾ, ಅವ್ನ ಪ್ರಾಣ ಜೊತೆ ಚಲ್ಲಾಟ ಆಡ್ತಿದ್ಯಾ, ಸಾರಿ ಏನು ಹೇಳ್ತಿದ್ದೀರಾ ನೀವು, ನಾನು ಯಾಕೆ ಡ್ರಿಂಕ್ ಮಾಡಲಿ, ನಾನು ಡ್ರಿಂಕ್ ಮಾಡಿ ಡ್ರೈವ್ ಮಾಡೇ ಇಲ್ಲ, ಇದೆಲ್ಲ ಸುಳ್ಳು, ಇದು ಹೇಗೆ ಮಿಷಿನ್ ತೋರಿಸ್ತಿದೆ ಅಂತ ನನಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ಮತ್ತು ಅದೇಗೆ ಬಂದ್ಬಿಡ್ತು ಇದು ಡ್ರಿಂಕ್ ಆ್ಯಂಡ್ ಡ್ರೈವು ಅಂತ ಕೇಳ್ತಿರ್ತಾರೆ. ನಾವು ಸುಳ್ಳು ಹೇಳ್ಬೋದು, ಈ ಮಿಷಿನ್ ಸುಳ್ಳು ಹೇಳುತ್ತಾ ಅಂತ ಹೇಳ್ತಾರೆ. ನಂಗೆ ಅದೆಲ್ಲ ಗೊತ್ತಿಲ್ಲ, ನಾನಂತೂ ಕುಡ್ದಿಲ್ಲ, ನಾನು ಕುಡಿದು ಈ ಥರ ಎಲ್ಲ ಗಾಡಿ ಓಡಿಸೋನೇ ಅಲ್ವಾ ಅಂತ ಹೇಳ್ತಾರೆ. ಹಲೋ ಮಹಾದೇವ, ಇಂಥ ಕೇಸ್ಗಳನ್ನ ನಾನು ತುಂಬ ನೋಡಿದ್ದೀನಿ ಕಣಯ್ಯ ಸರ್, ಇಲ್ಲೇನೋ ಗೋಲ್ಮಾಲ್ ಹಿಡ್ದಿದೆ ಸರ್, ಅದೆಲ್ಲ ಸುಮ್ಮನೆ ತೋರ್ಸೋಕೆ ನಮಗೆ ಹುಚ್ಚ, ನಾವೇನೋ ಸುಳ್ಳು ಹೇಳ್ತಿದ್ವಿ ಅಂದರೆ ಮಿಷಿನ್ ಸುಳ್ಳು ಹೇಳುತ್ತೇನೆ ರೀ, ಕುಡಿದ್ಬಿಟ್ಟು ಒಂದು ಜೀವದ ಜೊತೆ ಚಲಾಟ ಆಡಕ್ಕೆ ಕೊಟ್ಟಿದ್ದೀರಾ ನೀವು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಮಹಾದೇವ, ಎಲ್ಲ ಏನಪ್ಪ ಮಾಡಿದ್ದೀನಿ ನಾನು, ಯಾಕೆ ಹಿಂಗೆ ಬಂದು ತಗ್ಲಾಕೊಂಡೆ ಅಂತಿರ್ತಾಳೆ. ಅದೇ ಟೈಮ್ಗೆ ಕಾವ್ಯ ಫುಲ್ ರೆಡಿ ಆಗಿಬಿಟ್ಟು ಮಹಾದೇವನ ಕಂಬಿಡ್ತೀನಿ. ಮಹಾದೇವ ಇನ್ನೂ ಎಲ್ಲಿದೆಯಾ, ಯಾಕೆ ಬಂದಿಲ್ಲ, ಅದು ಕಾವ್ಯ ಏನೋ ಇಲ್ಲಿ ಸಲ್ಲಿದೆಲ್ಲ ಪ್ರಾಬ್ಲಮ್ಸ್ ಎಲ್ಲ ನನ್ನ ತಲೆ ಮೇಲೆ ಆಗ್ತಿದ್ದಾರೆ, ಕುಡ್ದಿದ್ದೀನಿ ಅಂತ ಹೇಳ್ತಿದ್ದಾರೆ, ಮಿಷಿನ್ ಚೆಕ್ ಮಾಡ್ತಿದ್ದಾರೆ, ಏನೇನೋ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಪೊಲೀಸ್ ಅದನ್ನು ಕಿತ್ಕೊಂಡು, ನೋಡ್ರಿ ನಿಮ್ಮ ಯಜಮಾನರು ಎಣ್ಣೆ ಕುಡಿದು ಡ್ರೈವ್ ಮಾಡ್ತಿದ್ದಾರೆ, ಗುಚ್ಚಿದ್ದಾರೆ ಅಂತ ಹೇಳ್ತಾರೆ. ಏನು ಕುಡ್ತಿದ್ಯಾ ಅಂತ ಹೇಳ್ತಾರೆ. ಇಲ್ಲ ಕಾವ್ಯ ಅಂದರೆ ಮಿಷಿನ್ ಚೆಕ್ ಮಾಡುತ್ತೆ, ಮಿಷಿನ್ ಸುಳ್ಳು ಹೇಳ್ತೇನೆ ರೀ, ಅದನ್ನೆಲ್ಲ ಮಿಷಿನ್ ಸರಿಯಾಗೇ ತೋರಿಸ್ತಿದೆ ಅಂತ ಹೇಳ್ತಾರೆ. ಮಹಾದೇವ ನೀನು ಕುಡ್ದಿದ್ಯಾ, ಇಲ್ಲ ಕಾವ್ಯ ಸ್ವಲ್ಪ ಅರ್ಥ ಮಾಡ್ಕೊ, ನಾನು ಸುಳ್ಳು ಹೇಳ್ತಿಲ್ಲ ಕಾವ್ಯ, ಇವರೆಲ್ಲ ಏನೇನೋ ಬೇಕು ಅಂತ ಹೀಗೆ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಇಲ್ಲ ಕಣ್ರಿ, ನಿಮ್ಮ ಗಂಡನ ಇವಾಗ ಬಿಡೋಕ್ಕಾಗಲ್ಲ ಆಯಿತಾ, ನಾಳೆ ಬೆಳಗ್ಗೆನೇ ಬರೋದವರು, ಇವತ್ತು ನೈಟ್ ಫುಲ್ ಬರೋದು ಡೌಟು ಆಯಿತಾ ಅಂತ ಹೇಳ್ತಾರೆ. ನಿನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದೆ ಮಹಾದೇವ, ಈ ಥರ ಮಾಡಿಬಿಟ್ಟಲ್ಲೋ ನೀನು, ಯಾಕೆ ಅಂದರೆ ನೀನು ನಾನು ಪಾರ್ಟಿಗೆ ಹೋಗೋದು ನಿನ್ಗೆ ಇಷ್ಟ ಇಲ್ಲ ಅಲ್ವಾ, ಅದಕ್ಕೆ ಈ ರೀತಿ ಮಾಡ್ತಿದ್ಯಾ ಸರ್ ಅಂತ ಹೇಳಿಬಿಟ್ಟು ಕೋಪದಲ್ಲಿ ಬೈತಾ ಇರ್ತಾಳೆ. ಮೊದಲೇ ಹೇಳ್ಬೇಕಿತ್ತು ತಾನೆ, ನನಗೆ ಈ ಥರ ಪಾರ್ಟಿಗೆ ಹೋಗೋದೆಲ್ಲ ಡೌಟು ಅಂತ. ನಾನು ಸುಳ್ಳು ಹೇಳ್ತಿಲ್ಲ ಕಾವ್ಯ, ಅವ್ರು ಹೇಳ್ತಿರೋದೆಲ್ಲ ನಾನು ಕೇಳಿಸ್ಕೊಂಡಿದ್ದೀನಿ, ನೀನು ಸುಳ್ಳು ಹೇಳ್ಬೋದು ಆದರೆ ಮಿಷಿನ್ ಸುಳ್ಳು ಹೇಳಲ್ಲ ಆಯಿತಾ, ಮಿಷಿನ್ ಇರೋ ಸತ್ಯನೇ ಹೇಳೋದು. ನಾನು ಹೋಗಬೇಡ ಅಂತಂದರೆ ನಾನು ಹೋಗ್ತಿರಲ್ಲ ಪಾರ್ಟಿಗೆ, ನಿನ್ನ ಇಷ್ಟ ಕಷ್ಟ ಕಟ್ಕೊಂಡು ನನಗೇನು, ನಾನು ಪಾರ್ಟಿಗೆ ಹೋಗ್ತೇನೆ, ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ನನಗೋಸ್ಕರ ಕಾಯ್ತಾ ಇದ್ದಾರೆ, ನೀನು ಈ ರೀತಿ ಇಷ್ಟು ಚೀಪಾಗಿ ಬಿಹೇವ್ ಮಾಡ್ತೀಯಾ ಅಂತ ಅಂದ್ಕೊಂಡಿರಲ್ಲ ಅಂತ ಚೆನ್ನಾಗಿ ಕಾವ್ಯ
ಮಹಾದೇವ್ಗೆ ಬೈತಿರೋದೆ, ಸ್ವಲ್ಪ ಅರ್ಥ ಮಾಡ್ಕೋ ಕಾವ್ಯ, ನಾನು ಹೇಳೋದನ್ನ. ನಾನು ನಿನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ, ಸುಮ್ಮನೆ ಇರು ಅಂತ ಹೇಳ್ತಾರೆ. ಮಹಾದೇವ ನೋಡು, ಸುಮ್ಮನೆ ತೆಪ್ಪಗೋಗಿ ಅಲ್ಲಿ ಕೂತ್ಕೋ, ಇಲ್ಲ ಅಂತ ಅಂದರೆ ಇಲ್ಲಿ ಕೇಸ್ ಹಾಕ್ಬಿಡ್ತೀನಿ ಅಂತ ಭಯ ಪಡ್ತಿದ್ದಾರೆ. ಇನ್ನೊಂದು ಕಡೆ ಬರೋ ಫೋನ್ ಮಾಡ್ತಾರೆ. ಏನು ರೀ ಅಲ್ಲೆಲ್ಲ ಸರಿಯಾಗಿದೆಯಾ ಆತಿಥ್ಯ? ಹ್ಞೂ ಸರ್ ಸರಿಯಾಗಿದೆ, ಆ ನೀರನ್ನ ಚೆಲ್ಬಿಡಿ, ಆಲ್ಕೋಹಾಲ್ ಮಿಕ್ಸ್ ಮಾಡಿದ್ವಲ್ಲ ಅಂತ ಅವನು ಹೇಳ್ತಾನೆ. ಸರಿ ಸರ್, ಬೇರೆ ಯಾರಾದ್ರು ಕುಡಿದ್ರೆ ಕಷ್ಟ ಆಗುತ್ತೆ. ಸರಿ ಸರ್ ಆಯಿತು. ಡ್ರಿಂಕ್ ಆ್ಯಂಡ್ ಕೇಸಲ್ಲಿ ಅವನ್ನ ಫಿಟ್ ಮಾಡಿದ್ದೀರ ಅಲ್ವಾ? ಹೌದು ಸರ್ ಫಿಟ್ ಮಾಡಿದ್ವಿ, ಆದರೆ ಅವರು ಮಿಸ್ಸಸ್ ಏನೋ ಕಾಲ್ ಮಾಡಿದ್ರು, ಚೆನ್ನಾಗಿ ಬೈತಾಯಿದ್ರು ಸರ್. ಬೈಲಿ ನಾನು ಹೇಳ್ದಂಗೆ ನೀವು ಮಾಡಿ ಆಯಿತಾ, ಏನೂ ಡೌಟ್ ಬರಲ್ಲ. ಏನು ಮಹಾದೇವ, ಹೆಂಡ್ತಿ ಜೊತೆ ಏನು ಪಾರ್ಟಿಗೆ ಹೋಗ್ಬೇಕಾ ಅಂತ ಅನ್ಕೋತಿರ್ತಾನೆ. ಇದು ಇವತ್ತಿನ ಸ್ಟೋರಿ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ.